ಹಸಿ ಬರಗಾಲ ಘೋಷಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ. ಚಿಂಚೋಳಿ ಮತ್ತು ಕಾಳಗಿಯನ್ನ ಅತಿವೃಷ್ಟಿ, ಹಸಿ ಬರಗಾಲ ತಾಲೂಕು ಎಂದು ಘೋಷಿಸುವಂತೆ ಒತ್ತಾಯಿಸಿ ಪ್ರತಿಭಟನೆ ಜರುಗಿತು. ಕಲಬುರಗಿಯ ಕಾಳಗಿ ತಾಲೂಕಿನ ರಟಕಲ್ ಗ್ರಾಮದಲ್ಲಿ ರಸ್ತೆ ತಡೆದು 2-3 ಗಂಟೆಗಳ ಕಾಲ ಪ್ರತಿಭಟನೆ ಮಾಡಲಾಯಿತು. ಚಿಂಚೋಳಿ ಮತ್ತು ಕಾಳಗಿ ತಾಲೂಕಿನ ಗ್ರಾಮಗಳನ್ನು ಹಸಿ ಬರಗಾಲ ಎಂದು ಸರ್ಕಾರವು ಘೋಷಿಸಬೇಕು. ನಿರಂತರ ಮಳೆಯಿಂದಾಗಿ ಬೆಳೆ ನಾಶವಾಗಿದೆ. ಇದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು. ಮಳೆಯಿಂದಾಗಿ ರಟಕಲ್ ಗ್ರಾಮದ ಕಾಲುವೆಗಳು ಗಬ್ಬು ನಾರುತ್ತಿವೆ. ಜನರು ಅನೇಕ ರೋಗಗಳಿಗೆ ತುತ್ತಾಗುತ್ತಿದ್ದಾರೆ. ರಟಕಲ್ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಮತ್ತು ಹಲವಾರು ಸಮಸ್ಯೆಗಳಿವೆ. ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜು ಮತ್ತು ಊರಿನ ಜನರು ತಮ್ಮ ಊರಿನಿಂದ ಇನ್ನೊಂದು ಊರಿಗೆ ಹೋಗಬೇಕಾದರೆ ಬಸ್ಸಿನ ವ್ಯವಸ್ಥೆ ಇರುವುದಿಲ್ಲ. ಕೂಡಲೇ ಸರ್ಕಾರವು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿ ರೈತರಿಗೆ ಪರಿಹಾರವನ್ನು ಕೊಡಬೇಕು ಎಂದು ಈ ಸಂದರ್ಭದಲ್ಲಿ ವೀರಣ್ಣ ಗಂಗಾಣಿ ರೈತ ಸೇನೆ ತಾಲೂಕು ಅಧ್ಯಕ್ಷರು ಕಾಳಗಿ ಅವರು ಮಾತನಾಡಿದರು. ಪ್ರತಿಭಟನಾ ಸ್ಥಳಕ್ಕೆ ಬಂದಿರುವ ಡೆಪ್ಯೂಟಿ ತಹಶೀಲ್ದಾರರು ರವಿಕುಮಾರ್ ಹಾಗೂ ತಾಲೂಕು ಪಂಚಾಯತ್ ಇಒ ಬಸವಲಿಂಗಪ್ಪ ಡಿಗಿ ಮತ್ತು ಕಾಳಗಿ ಬಸ್ ಘಟಕದ ವ್ಯವಸ್ಥಾಪಕರು ಅವರಿಗೆ ರಸ್ತೆ ತಡೆದು ಮನವಿ ಪತ್ರ ಕೊಡಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರು ಶರಣಬಸಪ್ಪ ಮಮಶೆಟ್ಟಿ, ವೀರಣ್ಣ ಗಂಗಾಣಿ, ಕಲ್ಯಾಣಿ ತೆಳಕೇರಿ, ಶೌಕತ್ ಹೊಲಕುಂದಿ, ಶರಣು ಸಿಗಿ, ವೀರೇಶ್ ಬುಕ್ಕುಟಗಿ, ಸುನೀಲ್ ವಾಡೇದ್, ನಾಗಯ್ಯ ಬುಕಟಗಿ, ವಿಜಯ್ ಸರಡಗಿ, ಜಗನ್ನಾಥ್ ಜಡಗಿ, ಮಹಾಂತೇಶ್ ನಗಾರಿ, ವಿನೋದ್ ಸಿಗಿ, ಮೀರಾ ಮಡಕಿ ಸೇರಿದಂತೆ ಇನ್ನೂ ಅನೇಕ ರೈತ ಮುಖಂಡರು, ರೈತರು ಭಾಗಿಯಾಗಿದ್ದರು. ವರದಿ ಚಂದ್ರಶೇಖರ್ ಆರ್ ಪಾಟೀಲ್. ರೈತರು ಎತ್ತಿನ ಗಾಡಿ ಟ್ರ್ಯಾಕ್ಟರ್ ಒಂದಿಗೆ ಬಂದಿರಿ. ಇದೇ ತರ ನಾವು ಒಗ್ಗಟ್ಟಿದ್ದಾಗ ಮಾತ್ರ ಇಂಥ ಹೋರಾಟ ಮಾಡಲು ಸಾಧ್ಯ. ಹೋರಾಟ ಮಾಡಿದಾಗ ಅದರ ಪರಿಹಾರ ಸಿಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಈಗಾಗಲೇ ಎಲ್ಲ ಅಧಿಕಾರಿಗಳು ಬಂದಿರಿ, ಅವರಿಗೂ ಕೂಡ ನಾ ಧನ್ಯವಾದಗಳನ್ನು ಹೇಳ್ತೀನಿ. ಈಗ ನಾವು ಸರ್ಕಾರಕ್ಕೆ ಏನು ಕೇಳ್ತೀವಿ ಅಂತ ಕೇಳಿದ್ರ, ಬಿಟ್ಟಿ ಭಾಗ್ಯ ಕೊಡೋದಕ್ಕಿಂತ ಮುಂಚಿತ ರೈತರ ಸಾಲ ಮನ್ನಾ ಮಾಡ್ರಿ. ರೈತರಿಗೆ ಏನು ಕಷ್ಟ ಅದ್ರದ್ದು ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆ ನೀವು ಮಾಡ್ಬೇಕು. ಅದನ್ನು ಬಿಟ್ಟು ಬಿಟ್ಟಿ ಭಾಗ್ಯ ಕೊಟ್ಟು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಜನರಿಗೆ ತಾವು ಬಹಳ ಕಷ್ಟದ ಹಾಕ್ಲಕತ್ತಿರೋಂಥ ಈ ಸಂದರ್ಭವನ್ನು ಹೇಳ್ತೀನಿ. ನಾವು ಚುನಾಯಿತ ಪ್ರತಿನಿಧಿಗಳಿಗೆ ಏನ್ ಹೇಳ್ತೀವಿ ಅಂತ ಕೇಳಿದ್ರ, ಆರ್ಸಿ ಕೊಟ್ಟು ಕಳಿಸಿದ್ರೆ ನಿಮಗೆ ಅಲ್ಲಿ ಹೋಗ್ಕೊಂತ ಹರಟಿ ಹೊಡಿಲಾಕಿಲ್ಲ. ವಿಧಾನಸೌಧದಲ್ಲಿ ತಾಲೂಕಿನ ರೈತರ ಸಮಸ್ಯೆ ಏನ್ ನಡೆದ, ತಾಲೂಕಿನಾಗ ಏನ್ ಕಡಿಮೆ ಅದ, ತಾಲೂಕಿನ ರೈತರಿಗೆ ಏನ್ ಬೇಕಾಗ್ಯದ, ತಾಲೂಕಿನ ಜನರಿಗೆ ಏನ್ ಬೇಕಾಗ್ಯದ ಅಂತಕ್ಕಂಥ ಮಾತನ್ನ ತಾವು ಹೇಳ್ಬೇಕಲ್ಲಿ. ಯಾವ ಚುನಾಯಿತ ಪ್ರತಿನಿಧಿಗಳೇನು ಯಾವ ಹಳ್ಳಿಗಳನ್ನು ಕೇಳಂಗಿಲ್ಲ. ನಮ್ಮ ಭಾಗದಾಗ 1-2-3 ಅಷ್ಟೇ. ಈಗ ನಮ್ಮಲ್ಲಿ ಶರಣು ಕನಕೂರು ಗೌಡ ಒಬ್ಬರು, ಶರಣು ಸಲಗರ್ ಒಬ್ಬರು, ಇವರಿಬ್ಬರು ಬಿಟ್ಟು ಯಾರು ಮಾತಾಡಂಗಿಲ್ಲ. ಅದಕ್ಕ ತಮ್ಮ ಸದನದಾಗ ಮಾತಾಡಕ್ಕೆ ಅವಕಾಶ ಮಾಡ್ತಕ್ಕಂಥದ್ದು ಇದ್ರೆ ಮಾತಾಡಕ್ಕಲ್ಲ, ತಾಲೂಕಿನ ರೈತರ ಬಗ್ಗೆ ಮಾತಾಡಕ, ತಾಲೂಕಿನ ಸಮಸ್ಯೆ ಬಗ್ಗೆ ಮಾತಾಡಕ ಕೊಟ್ಟಿರ್ತದ. ಅದಕ್ಕಾಗಿ ನಾವೇನು ಕೇಳ್ತೀವಿ, ಬಿಟ್ಟಿ ಭಾಗ್ಯ ಕೊಟ್ಟರ